ವೀಕ್ಷಕರೇ, ಇಲ್ಲೊಮ್ಮೆ ನೋಡಿ, ಈ ಹಣ್ಣಿನ ವ್ಯಾಪಾರ ಮಾಡುತ್ತಿರೋದು ಯಾವುದೋ ಮಳಿಗೆಯಲ್ಲಿ ಅಲ್ಲ, ಬದಲಿಗೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಯಾಗಿರುವ BB ರಸ್ತೆಯ ಫುಟ್ಪಾತ್ನಲ್ಲಿ. ಈ ಹಣ್ಣಿನ ವ್ಯಾಪಾರಸ್ಥರು ನಗರಸಭೆಗೆ ತೆರಿಗೆ ಪಾವತಿಸುವಂತಿಲ್ಲ, ಯಾರಿಗೂ ಬಾಡಿಗೆ ಕಟ್ಟುವಂತಿಲ್ಲ. ಆದರೂ ಶಾಶ್ವತವಾಗಿ ಮಳಿಗೆ ನಿರ್ಮಿಸಿಕೊಂಡವರಂತೆ ರಾಜಾರೋಷವಾಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಇವರನ್ನು ಹೇಳೋರು ಕೇಳೋರು ಇಲ್ಲಿ ಯಾರೂ ದಿಕ್ಕಿಲ್ಲ. ಇನ್ನು ಇಲ್ಲಿ ನೋಡಿ, ತಳ್ಳುವ ಗಾಡಿಗಳಂತೆ ಕಾಣೋ ಈ ಗಾಡಿಗಳನ್ನು ಫುಟ್ಪಾತ್ ಮೇಲೆ ಭದ್ರವಾಗಿ ನಿಲ್ಲಿಸಿಕೊಂಡು ಅದರ ಮುಂದಿನ ರಸ್ತೆಯಲ್ಲಿ ವಸ್ತುಗಳನ್ನು ಜೋಡಿಸಿಕೊಂಡು ರಾಜಾರೋಷವಾಗಿ ವ್ಯಾಪಾರ ಮಾಡುತ್ತಿರೋದು ಕಾಣ್ತಾ ಇದೆಯಲ್ಲ. ಇವರು ಯಾವ ತೆರಿಗೆಯಾಗಲಿ ಬಾಡಿಗೆಯಾಗಲಿ ಕಟ್ಟುತ್ತಿದ್ದರೆ ಅನಧಿಕೃತವಾಗಿ ನಗರಸಭೆ ಅಧಿಕಾರಿಗಳಿಗೆ ಕಟ್ಟಬಹುದೇನೋ ಗೊತ್ತಿಲ್ಲ. ಇನ್ನು ಇಲ್ಲಿ ನೋಡಿ, ಫುಟ್ಪಾತ್ ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ತಾ ಇರೋ ಇದೇ ಜಾಗದ ಮುಂದೆ, ಅಂದರೆ ರಸ್ತೆಯಲ್ಲಿ ಮತ್ತೊಬ್ಬರು ಎಳನೀರು ಸೇರಿದಂತೆ ಇತರೆ ವ್ಯಾಪಾರ ಮಾಡುತ್ತಿದ್ದಾರೆ. ಈ ವ್ಯಾಪಾರಿಗಳ ಮುಂದೆ ಉಳಿದಿರೋದು ರಸ್ತೆಯಲ್ಲಿ ವಾಹನಗಳನ್ನು ನಿಲ್ಲಿಸಲಾಗಿದೆ. ಅಲ್ಲಿಗೆ ರಸ್ತೆ ಮತ್ತು ಫುಟ್ಪಾತ್ ಎರಡೂ ಸಂಪೂರ್ಣವಾಗಿ ಒತ್ತುವರಿಯಾಗಿದೆ. ಇನ್ನು ಪಾದಚಾರಿಗಳು ಮತ್ತು ವಾಹನಗಳು ಸಂಚರಿಸುವುದಾದರೂ ಎಲ್ಲಿ? ಇದನ್ನು ಕೇಳೋರು ಇಲ್ಲ, ಇವರಿಗೆ ಅಡ್ಡಿಯೂ ಇಲ್ಲ. ಹಾಗಾಗಿಯೇ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ ಸಂಪೂರ್ಣ ಒತ್ತುವರಿಯಾಗಿದೆ. ಇಲ್ಲಿನ ನಗರಸಭೆ ಆಡಳಿತ ಸತ್ತು ಹೋಗಿದ್ದರೆ ಸಂಚಾರಿ ಪೊಲೀಸರ ಪರಾಕ್ರಮ ಒಂದು ದಿನಕ್ಕೆ ಸೀಮಿತವಾಗಿದೆ. ಈ ಹಿಂದೆ ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇದ್ದ ವೇಳೆ ಫುಟ್ಪಾತ್ ತೆರವು ಮಾಡುವುದು, ಬೀದಿ ಬದಿ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡೋದು, ಫುಡ್ ಕೋರ್ಟ್ ಪ್ರತ್ಯೇಕವಾಗಿ ಮಾಡೋದು, ಇನ್ನು ಏನೇನೋ ವಿಚಾರಗಳು ಪ್ರಸ್ತಾಪಿಸಲಾಗಿತ್ತು. ಆದರೆ ಇವೆಲ್ಲ ಪೌರುಷವೆಲ್ಲ ಕೇವಲ ಸಭೆಗೆ ಸೀಮಿತವಾಯಿತೇ ಹೊರತು ಯಾವುದೂ ಅನುಷ್ಠಾನವಾಗಲಿಲ್ಲ. ಫುಟ್ಪಾತ್ ತೆರವು ಮಾಡೋದು ಇರಲಿ, ಕನಿಷ್ಠ ರಸ್ತೆಯಲ್ಲಿ ಅಡ್ಡದಿಡ್ಡಿ ನಿಲ್ಲಿಸಿದ ವಾಹನಗಳಿಗೆ ತಡೆ ಹಾಕುವ ತಾಕತ್ತು ಈ ನಗರಸಭೆ ಅಧಿಕಾರಿಗಳಿಗೆ ಇಲ್ಲವಾಗಿದೆ ಎಂಬುದಕ್ಕೆ ಈ ಅಡ್ಡದಿಡ್ಡಿ ವಾಹನ ನಿಲುಗಡೆಯೇ ನಿದರ್ಶನವಾಗಿದೆ. ಕೋಯಿಂಗ್ ಮಾಡಲಾಗುವುದು, ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸಿದರೆ ದಂಡ ಹಾಕಲಾಗುವುದು ಎಂದೆಲ್ಲ ಬಡಾಯಿ ಕೊಚ್ಚಿಕೊಂಡ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರ ಉತ್ತರ, ಕುಮಾರನ ಪೌರುಷ ಒಂದೇ ದಿನಕ್ಕೆ ಸೀಮಿತವಾಯಿತು. ಅದೊಂದು ದಿನ ಅನಾರೋಗ್ಯ ಪೀಡಿತ ವೃದ್ಧೆಯೊಬ್ಬರನ್ನು ಕರೆತಂದು ನಿಲ್ಲಿಸಿದರು ಎಂಬ ಕಾರಣಕ್ಕೆ ಆ ವಾಹನಕ್ಕೆ ಬ್ರೇಕ್ ಹಾಕಿ ರೋಗ ಪೀಡಿತ ವೃದ್ಧೆಯನ್ನು ಕಾರಿನಲ್ಲಿಯೇ ಬಂದಿ ಮಾಡಿದ್ದ ಸಂಚಾರಿ ಪೊಲೀಸರು ಸಾರ್ವಜನಿಕರ ಆಕ್ರೋಶದ ನಂತರ ಯಾವುದೇ ವಾಹನ ಮುಟ್ಟಲು ಮುಂದಾಗುತ್ತಿಲ್ಲ. ರಸ್ತೆ ಮಧ್ಯ ನಿಲ್ಲಿಸಿದರೂ ಅದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ಈ ಸಂಚಾರಿ ಪೊಲೀಸರು ವರ್ತಿಸುತ್ತಿದ್ದಾರೆ. ಇನ್ನು MJ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಂತೂ ಪ್ರತಿನಿತ್ಯ ನರಕ ನೋಡುವಂತಾಗಿದೆ. ವರ್ಷಗಳಿಂದ ಈ ರಸ್ತೆ ಕಾಮಗಾರಿಯನ್ನು ಮಾಡುತ್ತಲೇ ಇರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಾಗರಿಕರ ಮನೆಗಳಿಗೆ ಸಂಪರ್ಕ ಕಲ್ಪಿಸಿರುವ ಕುಡಿಯುವ ನೀರಿನ ಪೈಪ್ಲೈನ್ ಸಂಪರ್ಕಗಳನ್ನು ಕಟ್ ಮಾಡಿ ಹಿಂಸೆ ನೀಡುತ್ತಿರುವುದು ಒಂದು ಕಡೆಯಾದರೆ, ಮತ್ತೊಂದು ಕಡೆ UGD ಪೈಪ್ಲೈನ್ ಕಟ್ ಮಾಡಿ ನಾಗರಿಕರು UGD ಸಮಸ್ಯೆಯಿಂದ ಬಳಲುವಂತೆ ಮಾಡುತ್ತಿದ್ದಾರೆ. ಸಾಲವೆಂಬಂತೆ ಇಡೀ ರಸ್ತೆ ಧೂಳುಮಯ. ಒಂದು ಕಡೆ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಒಂದೇ ರಸ್ತೆಯಲ್ಲಿ ಉಭಯ ಕಡೆಯ ವಾಹನಗಳು ಸಂಚಾರ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದ್ದು ತೀವ್ರ ಸಮಸ್ಯೆ ಎದುರಿಸುವಂತಾಗಿದೆ. ನಗರಸಭೆಯಲ್ಲಿ ಆಡಳಿತ ಮಂಡಳಿ ಇಲ್ಲ, ಆಡಳಿತಾಧಿಕಾರಿಯಾಗಿ ಜಿಲ್ಲಾಧಿಕಾರಿಗಳೇ ಇದ್ದು ನಗರಸಭೆಯಲ್ಲಿನ ಅಕ್ರಮಗಳು, ಅಧಿಕಾರಿಗಳ ನಿರ್ಲಕ್ಷ್ಯ ಕೇಳಿ ಸಾಕಾದ ಜಿಲ್ಲಾಧಿಕಾರಿಗಳು ಖುದ್ದು ನಗರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಅಷ್ಟೇ ಅಲ್ಲ, ಇದೇ ಕಾರಣಕ್ಕೆ ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಹಲವು ಅಧಿಕಾರಿಗಳನ್ನು ಅಮಾನತು ಮಾಡಿರುವ ಬಗ್ಗೆಯೂ ಸುದ್ದಿ ಹಬ್ಬಿದ್ದು ಅಧಿಕೃತವಾಗಿ ಇನ್ನೂ ಅಮಾನತು ಆದೇಶ ಹೊರಬಂದಿಲ್ಲ. ಆದರೂ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಯಾವುದೇ ಚಿಂತೆ ಇಲ್ಲ. ಜಿಲ್ಲಾಧಿಕಾರಿಗಳು ನಗರದ BB ರಸ್ತೆ ಮತ್ತು MG ರಸ್ತೆಯಲ್ಲಿ ಆಕ್ರಮಿಸಿಕೊಂಡಿರುವ ಫುಟ್ಪಾತ್ ಬಗ್ಗೆ ಪರಿಶೀಲನೆ ನಡೆಸಿ ರಸ್ತೆಯಲ್ಲಿ ಅಡ್ಡದಿಡ್ಡಿ ವಾಹನ ನಿಲುಗಡೆ ಬಗ್ಗೆಯೂ ಖುದ್ದು ವೀಕ್ಷಿಸಿ ನಗರಸಭೆ ಅಧಿಕಾರಿಗಳು ಮತ್ತು ಸಂಚಾರಿ ಪೊಲೀಸರಿಗೆ ಈ ಸಂಬಂಧ ಕ್ರಮ ಜರುಗಿಸಲು ಸೂಚನೆ ನೀಡಬೇಕೆಂದು ನಾಗರಿಕರು ಕೋರಿದ್ದಾರೆ.
ಈಗಲಾದರೂ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಕುರಿತು ಗಮನ ಹರಿಸಲಿದ್ದಾರಾ ಕಾದು ನೋಡಬೇಕಿದೆ. ಕರ್ತವ್ಯ ಮರೆತ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ತಪರಾಕಿ ಹಾಕಿದರೂ ಲೆಕ್ಕ ಮಾಡದ ಅಧಿಕಾರಿಗಳು, ಒಂದು ದಿನಕ್ಕೆ ಸೀಮಿತವಾದ ಸಂಚಾರಿ ಪೊಲೀಸರ ಪರಾಕ್ರಮ, ಅಡ್ಡಾದಿಡ್ಡಿ ವಾಹನ ನಿಲುಗಡೆ, ಫುಟ್ಪಾತ್ ಒತ್ತುವರಿಗೆ ತಡೆಯಿಲ್ಲ.